ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಇದ್ರದ್ದು ನೆಕ್ ಡಿಸೈನು ನಾನು ಆಗಲೇ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ. ಇವತ್ತು ಅದೇ ಬ್ಲೌಸ್ದು ಸ್ಲೀವ್ ಡಿಸೈನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಕ್ವೇರ್ ಟೈಪಲ್ಲಿ ಬುಟ್ಟ ಬಂದಿದೆ ಆಯಿತಾ. ಅಂದರೆ ಸ್ಯಾರಿಲೆಲ್ಲ ಸ್ಕ್ವೇರ್ ಡಿಸೈನ್ ಬಂದಿದೆ ಫುಲ್ ಆಲ್ ಓವರ್ ಸ್ಯಾರಿ. ಹಾಗಾಗಿ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲೇ ಬುಟ್ಟನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ಲೀವ್ಗೆ ನಾನು ಬುಟ್ಟ ಡಿಸೈನ್ ಹಾಕಬೇಕಾದ್ರೆ ಫ್ರೇಮ್ ಹಾಕ್ಕೊಂಡೇ ಹಾಕ್ತೀನಿ. ಇದು ಒಂದು ಸಲ ಏನು ಸೆಟ್ ಮಾಡಿ ರಿಮೂವ್ ಮಾಡೋದು. ಬಟ್ ನೆಕ್ಗೆಲ್ಲ ಅಂತಂದರೆ 2-3 ಸಲ ಫಿಟ್ ಮಾಡಬೇಕಾಗುತ್ತೆ ಫ್ರೇಮು. ಹಾಗಾಗಿ ನಾನು ರೆಡಿ ಬ್ಲೌಸ್ಗೆ ಹಾಗೇ ಸ್ಟಿಚ್ ಮಾಡ್ತೀನಿ, ಅಂದರೆ ಎಂಬ್ರಾಯ್ಡ್ರಿ ಮಾಡ್ತೀನಿ. ಅದೇ ರೀತಿ ಫ್ರೇಮ್ ಹಾಕಲ್ಲ. ತುಂಬ ಜನ ಕೇಳ್ತೀರಾ, ಅಕ್ಕ ಫ್ರೇಮ್ ಹಾಕ್ತೀವಿ ಯಾವ ರೀತಿಯಾಗಿ ಮಾಡ್ತೀರಾ ಅಂತ ಹೇಳಿ. ಗಟ್ಟಿ ಕ್ಯಾನ್ವಾಸ್ ಹಾಕಿದ್ರೆ ನಿಮಗೆ ಸ್ಟಿಫಾಗಿರುತ್ತೆ, ಯಾವುದೇ ರೀತಿ ಅಷ್ಟೊಂದು ಏನೋ ಬಟ್ಟೆ ಎಳ್ಕೊಳ್ಳೋದು ಆ ರೀತಿ ಆಗೋದಿಲ್ಲ. ಗಟ್ಟಿ ಕ್ಯಾನ್ವಾಸ್ನೇ ಹಾಕ್ತೀನಿ, ಓಕೆನಾ. ನೋಡಿ, ನಾನಿಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಒಂದು ರಫ್ ಸ್ಕೆಚ್ ಹಾಕ್ಕೊಳ್ತಾ ಇದ್ದೀನಿ. ಸ್ಕ್ವೇರು ನೀಟಾಗಿ ಬರಬೇಕಲ್ವ, ಹಾಗಾಗಿ ನೋಡಿ. ಅಂದರೆ ಇಲ್ಲಿ ನಾನೇನು ಹಾಕೋತಾ ಇದ್ದೀನಲ್ವ ಸ್ಯಾಟಿನ್ ಸ್ಟಿಚ್ಚು, ಅದು 2 ಇಂಚ್ ಲೆಂತಲ್ಲೇ ಇದೆ. ಅಂದರೆ ಒಳಗಡೆ ಏನಿದೆ ಅದು ಇನ್ನು ಆಚೆ ಮತ್ತು 1/2 ಇಂಚ್ಗೆ ಇನ್ನೊಂದು ಸ್ಕ್ವೇರ್ ಶೇಪಲ್ಲಿ ಹಾಕ್ಕೊಂಡಿದ್ದೀನಿ ಆಯಿತಾ. ಇಲ್ಲಿ 2 ಸ್ಯಾಟಿನ್ ಸ್ಟಿಚ್ ಬರುತ್ತೆ ನೋಡಿ. ಇದು ಬಂದು 2 ಇಂಚ್ ಲೆಂತಲ್ಲೇ ಮಾಡ್ಕೊಂಡಿರೋದು. ಆಲ್ಮೋಸ್ಟ್ ನಾನು ಬುಟ್ಟ ಡಿಸೈನ್ ಮಾಡಬೇಕು ಅಂತಂದರೆ 2 ಇಂಚ್ ಲೆಂತಲ್ಲೇ ಮಾಡ್ಕೊಳ್ತೀನಿ. ಅಂದರೆ ಕೆಲವೊಂದಕ್ಕೆ ಮಾತ್ರ ಸ್ವಲ್ಪ ದೊಡ್ಡ ಸ್ಲೀವ್ ಬುಟ್ಟ ಡಿಸೈನ್ನ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ಮಿನಿಮಮ್ಮು 2 ಇಂಚೇ ಮಾಡ್ಕೊಳ್ತೀನಿ. ನೋಡಿ, ಕಾಪರ್ ಜರಿ ಥ್ರೆಡ್ಡಲ್ಲಿ ನಾನಿವಾಗ ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಹೇಳಿದೆ ಅಂತಂದರೆ, ತುಂಬ ಜನ ಕೇಳ್ತೀರಾ ಬುಟ್ಟನ ಎಷ್ಟು ಇಂಚಲ್ಲಿ ಹಾಕ್ಕೊಳ್ಬೇಕು ಅಂತ ಹೇಳಿ, ಮತ್ತು ಫ್ಲವರ್ಸ್ಗಳನ್ನೆಲ್ಲ ನೀವು ಎಷ್ಟು ಇಂಚಲ್ಲಿ ಹಾಕ್ಕೊಳ್ತೀರಾ ಅಂತ ಹೇಳಿ. ನೋಡಿ, ಎಲ್ಲದಕ್ಕೂ ಇಷ್ಟೇ ಇಂಚಲ್ಲಿ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಆಯಿತಾ. ನೀವು ಬ್ಲೌಸ್ ನೋಡಬೇಕು, ಶೋಲ್ಡರ್ ಎಲ್ಲ ಎಷ್ಟು ಇಟ್ಟು ಸ್ಟಿಚ್ ಮಾಡಿದ್ದೀರಾ ನೋಡಿಕೊಂಡು ಅದ್ರ ಮೇಲೆ ನೀವು ಡಿಸೈನ್ನ ಮಾಡಬೇಕು. ಈಗೆಲ್ಲ ತುಂಬ ಮಾಡ್ರನ್ನಾಗಿ, ಅಂದರೆ 1 ಇಂಚ್ 1.5 ಇಂಚ್ ಶೋಲ್ಡರ್ ಹಿಡಿಸ್ಕೊಳ್ತಾರಲ್ವ, ಅಂಥವ್ರಿಗೆಲ್ಲ ನೀವು ತುಂಬ ಪುಟ್ಟು ಡಿಸೈನ್ನೇ ಮಾಡಬೇಕು. ಬಟ್ ಈಗ ಸ್ವಲ್ಪ ವಯಸ್ಸಾದವರೆಲ್ಲ ಏನು ಶೋಲ್ಡರ್ ಎಲ್ಲ ಜಾಸ್ತಿ ಇರುತ್ತೆ, ಅವ್ರಿಗೆ ಒಂದು 1.5 ಅಥವಾ 2 ಇಂಚ್ ಬರೋ ಥರ ನೆಕ್ ಡಿಸೈನ್ನ ಮಾಡ್ಕೊಳ್ಬೇಕು. ಬಟ್ ನಾನು ಸ್ಲೀವ್ ಬುಟ್ಟ ಅಂತೂ ಮಿನಿಮಮ್ 2 ಇಂಚ್ವರೆಗೆ ಮಾಡ್ತೀನಿ. ಅದನ್ನ ಮ್ಯಾಕ್ಸಿಮಮ್ 6 ಇಂಚ್ವರೆಗೆ ಮಾಡ್ಬೋದು. ಅಂದರೆ ಈ ಥರ ಬುಟ್ಟ ಎಲ್ಲ ಸ್ವಲ್ಪ ಫ್ಯಾನ್ಸಿ ಡಿಸೈನ್ಸ್ಗಳನ್ನ 6 ಇಂಚ್ವರೆಗೆ ಮಾಡ್ಬೋದು. ಬಟ್ ಈ ರೀತಿ ಬುಟ್ಟಗಳಾದರೆ 2 ಇಂಚು ಮಿನಿಮಮ್ಮು, ಮ್ಯಾಕ್ಸಿಮಮ್ ಅಂತಂದರೆ ಒಂದು 3 ಇಂಚ್ವರೆಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಆಯಿತಾ. ಹಾಗೆ ನನಗೆ ಒಬ್ಬರು ಇನ್ಸ್ಟಾದಲ್ಲಿ ಒಂದು ಕ್ವೆಶ್ಚನ್ ಕೇಳಿದರು, ಒಂದು ಫ್ಲವರ್ ಫೋಟೋ ಕಳಿಸಿ ಅಕ್ಕ, ಈ ಥರದ್ದು ನನಗೆ ಫ್ಲವರ್ ಮಾಡೋದಕ್ಕೆ ಬರ್ತಿಲ್ಲ, ಒಂದು ವೀಡಿಯೋ ಮಾಡಿ ಹಾಕಿ ಅಕ್ಕ ಅಂತ ಹೇಳಿ. ನಾನು ವರಲಕ್ಷ್ಮಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಫ್ರೀ ಇದ್ದಾಗ ಒಂದು ವೀಡಿಯೋ ಮಾಡಿ ಹಾಕೋಣ ಪಾಪ ಅವ್ರಿಗೆ ಕಳಿಸೋಣ ಅಂತ ಹೇಳಿ ಸುಮ್ಮನೆ ಆಗಿದೆ ಆಯಿತಾ. ಅವ್ರಿಗೆ ರಿಪ್ಲೈ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಆ ಟೈಮಲ್ಲಿ ಬ್ಯುಸಿ ಇದ್ದೆ, ನೋಡಿದೆ ಮೆಸೇಜು, ಬಟ್ ರಿಪ್ಲೈ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಸರಿ ಆಯಿತು ಅಂಥೇಳಿ ಸುಮ್ಮನೆ ಅದೇ. ಅದ್ರ ಮಾಡೇ ಮತ್ತೆ ಇನ್ನೊಂದು ಮೆಸೇಜ್ ಬಂತು ಅವ್ರ ಕಡೆಯಿಂದ, ನಾನು ನಿಮ್ಮನ್ನು ಅನ್ಫಾಲೋ ಮಾಡ್ತಾಯಿದ್ದೀನಿ, ಯಾಕಂದರೆ ನೀವು ಏನು ಹೇಳಿದ್ದಕ್ಕೆ ರಿಪ್ಲೈ ಕೊಟ್ಟಿಲ್ಲ ಅಂತ ಹೇಳಿ. ಒಂದು ಕ್ಷಣ ನಂಗೆ ನಗು ಬಂತು. ಬಟ್ ನಾನು ಆ ರೀತಿ ಏನಾದ್ರೂ ಮಾಡಬೇಕು ಅಂತಂದರೆ ಇಷ್ಟೊತ್ತಿಗೆ ನನ್ನ ಚಾನಲಲ್ಲಿ ಎಷ್ಟೊಂದು ಜನ ಅನ್ಸಬ್ಸ್ಕ್ರೈಬ್ ಆಗಬೇಕಿತ್ತು. ಎಷ್ಟೊಂದು ಜನ ಅಂದರೆ ಅವ್ರ ಡೌಟ್ಸ್ಗಳನ್ನ ಕೇಳ್ತೀರಾ, ಅಂದರೆ ತುಂಬ ಚಿಕ್ಕ ಡೌಟ್ಸ್ಗಳಿದ್ರೆ ನಾನು ಕಮೆಂಟಲ್ಲೇ ಉತ್ತರ ಕೊಟ್ಟಿರ್ತೀನಿ. ಬಟ್ ಅದನ್ನು ಕೆಲವೊಂದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕಾಗತ್ತೆ. ನಿಮಗೆ ಕಮೆಂಟಲ್ಲಿ ತಿಳಿಸಿದ್ರೂ ನಿಮ್ಗೆ ಅರ್ಥ ಆಗೋದಿಲ್ಲ. ಆ ಥರದ ಕಮೆಂಟ್ಗಳನ್ನ ನಾನು ಹೋಲ್ಡಲ್ಲಿ ಇಟ್ಟಿರ್ತೀನಿ. ಅದಕ್ಕೆ ಆದಷ್ಟು ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋಗಳಲ್ಲಿ, ಮುಂದಿನ ವೀಡಿಯೋಗಳಲ್ಲಿ ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ಯಾರೋ ಒಬ್ಬರು ಹಿಂಗಂತ ಹೇಳಿದ್ರಲ್ಲ ಅಂತ ಹೇಳಿ ನಗು ಬಂತು. ಬಟ್ ಅವರು ನಮ್ಮ ಹಿಂದೂ ಧರ್ಮದವರಲ್ಲ. ಬಟ್ ಹಿಂದೂ ಧರ್ಮ ಅಂತಲ್ಲ, ನನ್ನ ಚಾನಲಲ್ಲಿ ತುಂಬ ಬೇರೆ ಬೇರೆ ಧರ್ಮದವರು ಇದ್ದಾರೆ. ಅವರು ಲೈವ್ಗೆಲ್ಲ ಬಂದು ಅಂದರೆ ಕಮೆಂಟ್ ಮಾಡೋದು ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಬಟ್ ಯಾರೋ ಒಬ್ಬರು ಈ ರೀತಿ ಎಲ್ಲ ಮಾಡ್ತಾರೆ, ಪರವಾಗಿಲ್ಲ. ಅಂದರೆ ಅವ್ರಿಗೆ ಪೇಷನ್ಸ್ ಇಲ್ಲ ಅನಿಸುತ್ತೆ, ಹಾಗಾಗಿ ಆ ರೀತಿ ಕಮೆಂಟ್ ಮಾಡಿದ್ದಾರೆ. ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ಅಷ್ಟೇ. ನೋಡಿ, ನಾನಿಲ್ಲಿ ಬಟನ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಪುಟ್ಟದು ನೋಡಿ, ಈ ರೀತಿ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ಒಂದು ಸ್ಟೋನ್ ಹಾಕಿರೋ ರೀತಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಪುಟ್ಟು ಬಟನ್ನ ಹಾಕ್ಕೊಳ್ಬೇಕಾಗತ್ತೆ.
ಮತ್ತು ಇನ್ನೊಂದು ಏನಂತಂದರೆ ಕಲ್ಲರ್ ಕಾಂಬಿನೇಷನು ತುಂಬಾ ಇಂಪಾರ್ಟೆಂಟ್. ಅಂದರೆ ಈ ಡಿಸೈನ್ಗೆ ನೋಡಿ, ಈ ಬ್ಲೌಸ್ ಕಲರ್ಗೆ ಈ ರೀತಿ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ ಆಯಿತಾ. ಬಟ್ ಇದೇ ಡಿಸೈನ್ನ ನೀವು ಬೇರೆ ಅಂದರೆ ಕೆಲವೊಂದು ಕಲರ್ ಬ್ಲೌಸ್ಗಳ ಮೇಲೆ ಮಾಡಿದಾಗ ಇಷ್ಟು ಹೈಲೈಟಾಗಿ ಕಾಣೋದಿಲ್ಲ. ಅದೇನಕ್ಕೆ ಅಂತಂದರೆ ಕಲ್ಲರ್ ಡಿಫ್ರೆನ್ಸ್ ಇರುತ್ತೆ. ನಾವು ಯಾವುದೇ ರೀತಿ ಬ್ಲೌಸ್ಗೆ ನಾವು ಎಂಬ್ರಾಯ್ಡ್ರಿ ಮಾಡ್ತೀವಿ ಅಂತಂದರೆ ಕಲ್ಲರ್ ನಾವು ಯಾವ ರೀತಿ ಚಾಯ್ಸ್ ಮಾಡ್ತೀವಿ ಅದ್ರ ಮೇಲೆ ಡಿಸೈನು ಹೈಲೈಟ್ ಆಗುತ್ತೆ ನೋಡಿ. ಇದರಲ್ಲಿ ಸ್ಯಾರಿಲಿ ಯಾವುದೇ ರೀತಿ ವೈಟ್ ಕಲರ್ದು ಯಾವುದೂ ಒಂದು ಫ್ಲವರು ಸಹ ಇಲ್ಲ. ಫುಲ್ಲು ಸ್ಯಾರಿ ಪ್ಯಾರೆಟ್ ಗ್ರೀನಲ್ಲೇ ಇದೆ ಆಯಿತಾ. ಬಟ್ ನಾನಿಲ್ಲಿ ವೈಟ್ ಕಲರ್ನ ಯೂಸ್ ಮಾಡಿದ್ದೀನಿ. ಏನಕ್ಕೆ ಅಂತಂದರೆ ಡಿಸೈನ್ ಹೈಲೈಟಾಗಿ ಕಾಣಲಿ ಅಂತ ಹೇಳಿ. ಹಾಗೆ ಕೆಲವೊಂದು ಕಲರ್ನ ನಾವು ಚೂಸ್ ಮಾಡಬೇಕಾಗತ್ತೆ ನೋಡಿ. ನಾನು ಇವಾಗ ಪ್ಯಾರೆಟ್ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ನೋಡಿ ಈ ರೀತಿ ಒಂದು ಪೆಟಲ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 4 ಪೆಟಲ್ ಈ ರೀತಿ ಹಾಕ್ಕೊಂಡು ಮತ್ತು ಇನ್ನೊಂದೊಂದು ಟೋಟಲು 8 ಪೆಟಲು, ಅಂದರೆ 4 ಬಿಗ್ ಪೆಟಲು ಮತ್ತು ಇನ್ನು 4 ಚಿಕ್ಕ ಚಿಕ್ಕ ಪೆಟಲ್ಗಳು ಬರೋ ಥರ ನೋಡಿ ಈ ರೀತಿ ಸ್ಮಾಲ್ ಪೆಟಲ್ನ ಹಾಕ್ಕೊಳ್ತೀನಿ. ತುಂಬಾ ಅಂದರೆ ಇನ್ಸ್ಟಾದಲ್ಲಂತೂ ತುಂಬಾ ಇಷ್ಟಪಟ್ರಿ ಈ ಡಿಸೈನ್. ಅಂದರೆ ನಾನು ಹಾಕಿದ ತಕ್ಷಣ, ವಿಡಿಯೋ ಮಾಡಿದ ತಕ್ಷಣ ಫಸ್ಟು ಇನ್ಸ್ಟಾದಲ್ಲೇ ಅಪ್ಲೋಡ್ ಮಾಡೋದು. ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಈ ಬ್ಲೌಸ್ ಡಿಸೈನ್ಗೆ. ಓಕೆನಾ. ನೋಡಿ ನಾನು ಅಂದರೆ ನೆನ್ನೆ ಕೈಗೆ ನೋವಿನ ಪಟ್ಟಿ ಹಾಕ್ಕೊಂಡಿದ್ದೆ ಅಲ್ವಾ. ತುಂಬ ಜನ ಕೇಳ್ತಾಯಿದ್ರಿ. ಈ ಬ್ಲೌಸ್ ಮಾಡಬೇಕಾದ್ರೂ ಆಲ್ರೆಡಿ ಕೈ ನೋವಿತ್ತು. ಸ್ವಲ್ಪ ವಾಲಿನೆಲ್ಲ ಹಚ್ಕೊಂಡು ನಾನಿಲ್ಲಿ ವರ್ಕ್ ಮಾಡ್ತಾಯಿದ್ದು. ಆಮೇಲೆ ನಾನು ನೋವಿನ ಆಗಲಿಲ್ಲ, ಅದು ಮಾರನೇ ದಿನಕ್ಕೆ ಸಿಕ್ಕಾಪಟ್ಟೆ ನೋವು ಜಾಸ್ತಿ ಆಯಿತು. ಹಾಗಾಗಿ ನೋವಿನ ಪಟ್ಟಿ ಹಾಕ್ಕೊಂಡಿದ್ದೆ ಅಲ್ವಾ. ತುಂಬ ಜನ ಕೇಳಿದ್ರಿ. ನಿಮ್ಮ ಕನ್ಸರ್ನ್ಗೆ ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಯಾಕಂದರೆ ಅಕ್ಕ ಏನಾಗಿದೆ ಅಂತ ಹೇಳಿ ಕಾಲ್ ಮಾಡಿ ಕೇಳಿದ್ರಿ ಇನ್ಸ್ಟಾ ಕಡೆಯಿಂದ, ಮತ್ತು ವಾಟ್ಸಪ್ ಮಾಡಿದ್ರಿ, ಮತ್ತು ಮೆಸೇಜ್ ಕೂಡ ತುಂಬ ಜನ ಮೆಸೇಜ್ ಮಾಡಿದ್ರಿ, ಅಕ್ಕ ಕೈಗೆ ಏನಾಗಿದೆ ಹುಷಾರು ಅಂತ ಹೇಳಿ. ತುಂಬ ನಿಮ್ಮ ಕನ್ಸರ್ನ್ಗೆ ಥ್ಯಾಂಕ್ ಯು ಸೋ ಮಚ್ ಆಯಿತಾ. ತುಂಬ ಖುಷಿ ಆಯಿತು. ಏನಿಲ್ಲ, ಅದು ಸ್ವಲ್ಪ ಕಾಯಿ ಸುಲಿಯೋದು, ಒಂದು ತೆಂಗಿನಕಾಯಿ ಸುಲಿಬೇಕಾದ್ರೆ ನಮ್ಮ ಮನೆಯವ್ರು ಇರಲಿಲ್ಲ ಅಂತೇಳಿ ಅವತ್ತು ಅರ್ಜೆಂಟ್ಗೆ ಅಡುಗೆಗೆ ನಮ್ಮ ಮನೆಯವ್ರು ಬರುವಷ್ಟು ಟೈಮ್, ಅಂದರೆ ನಮ್ಮ ಮನೆಯವ್ರು ಬರೋವರೆಗೆ ಕಾಯೋಕ್ಕಾಗಲ್ಲ ಅಂತೇಳಿ ನಾನೇ ಕಾಯಿ ಸುಲಿದೆ. ಅವತ್ತು ಸ್ವಲ್ಪ ಮೊಣಕೈ ಹತ್ರ ಸ್ವಲ್ಪ ಏನೋ ಜಗ್ದಾಗಿ ಸ್ವಲ್ಪ ಏನೋ ಕೈನ ಬೆಂಡ್ ಮಾಡೋದಕ್ಕಾಗ್ತಿರ್ಲಿಲ್ಲ ಅಷ್ಟೇ. ಇವಾಗ ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿದ್ದೀನಿ ನೋಡಿ. ನಾನಿವಾಗ ಸಿಲ್ಕ್ ಥ್ರೆಡ್, ಅಂದರೆ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡಲ್ಲೇ ಪೆಟಲ್ನ ಹಾಕ್ಕೊಳ್ತಾ ಇದ್ದೀನಿ. 3 ಬಂಚ್, ಅಂದರೆ 3 ಲೀಫ್ ಬರೋ ಥರ ಒಂದು ಬಂಚಸ್ನ ಮಾಡ್ಕೊಳ್ತೀನಿ ಪುಟ್ಟದು ನೋಡಿ ಈ ರೀತಿ. ಫಸ್ಟು ಲೆಫ್ಟು ಮತ್ತು ರೈಟ್ ಸೈಡು ಲೀಫ್ ಹಾಕ್ಕೊಂಡು ನಂತರ ಅಷ್ಟೇ ನೀವು ಸೆಂಟರ್ ಲೀಫ್ನ ಹಾಕ್ಕೊಳ್ಬೇಕು. ಇಲ್ಲ ಅಂತಂದರೆ ನೀವು ಮೊದಲು ಸೆಂಟರ್ ಲೀಫ್ ಹಾಕ್ಕೊಂಡು ಲೆಫ್ಟು ರೈಟ್ ಸೈಡ್ ಲೀಫ್ ಹಾಕ್ಕೊಳ್ತೀರಾ ಅಂತಂದರೆ ಅಷ್ಟು ನೀಟಾಗಿ ಬರೋಲ್ಲ ಡಿಸೈನು. ಪ್ರತಿಯೊಂದು ಡಿಸೈನ್ಗೂ ಇದೇ ರೀತಿಯಾಗಿ ಹಾಕ್ಕೊಂಡ್ರೆ ಮೆಥಡಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಆ ಮೆಥಡು ನಿಮಗೆ ಗೊತ್ತಿರಬೇಕಷ್ಟೇ ನೋಡಿ. ನೀವು ಅಂದರೆ ಟ್ರೈ ಮಾಡಿ ನೀವೇ. ಒಂದು ಸೆಂಟರ್ ಬುಟ್ಟ ಹಾಕಿ, ಆಮೇಲೆ ಲೆಫ್ಟು ಮತ್ತು ರೈಟ್ ಸೈಡು ಲೀಫ್ ಹಾಕಿ, ಲೆಫ್ಟು ಮತ್ತು ರೈಟ್ ಸೈಡು ಲೀಫ್ ಹಾಕಿ, ಸೆಂಟರ್ ಲೀಫ್ ಹಾಕ್ಕೊಂಡು ಆವಾಗ ಡಿಸೈನ್ ಯಾವ ರೀತಿ ಕಾಣುತ್ತೆ ನೋಡಿ. ಆಮೇಲೆ ಒಂದು ರೈಟು ಲೆಫ್ಟು ಹಾಕಿ, ಆಮೇಲೆ ನೆಕ್ಸ್ಟು ಸೆಂಟರ್ದು ಹಾಕಿ ನೋಡಿ. ಆವಾಗ ನಿಮಗೆ ಎಷ್ಟು ನೀಟಾಗಿ ಡಿಸೈನ್ ಕಾಣುತ್ತೆ ಅಂತ ಹೇಳಿ. ಯಾವಾಗಲೂ ಅಷ್ಟೇ ಈ ರೀತಿ ಬಂಚಸ್ ಮಾಡುವಾಗ ನಿಮಗೆ ಲೆಫ್ಟು ರೈಟು ಹಾಕ್ಕೊಂಡು ನಂತರ ಸೆಂಟರ್ ಲೀಫ್ನ ಹಾಕ್ಕೊಳ್ಬೇಕಾಗುತ್ತೆ. ಓಕೆನಾ ನೋಡಿ ಈ ರೀತಿ. ನಾನು ಬಟ್ ಈ ಲೀಫ್ ಬಿಟ್ಬಿಡೋಣ ಅಂತ ಅಂದ್ಕೊಂಡೆ. ನನಗೆ ಅಲ್ಲಲ್ಲಿ ಸ್ವಲ್ಪ ಸ್ಪೇಸ್ ಕಾಣ್ತಾಯಿತ್ತು, ಖಾಲಿ ಅನ್ನಿಸ್ತಾ ಇತ್ತು. ಆ ಲೀಫ್ಗಳ ಮಧ್ಯ ಸ್ವಲ್ಪ ಖಾಲಿ ಅನ್ನಿಸ್ತಾ ಇತ್ತು. ಆಮೇಲೆ ನಾನು ಅದ್ರ ಮಧ್ಯೆನೂ ಸಹ ಒಂದೊಂದು ಬಟನ್ ಸ್ಟಿಚ್ನ ಮಾಡಿಕೊಂಡೆ. ನಾನು ಜಸ್ಟ್ ಇದಿಷ್ಟು ಮಾಡೋಣ ಅಂತ ಹೇಳಿ ಮಾಡಿದ್ದು. ಲೀಫ್ ಹಾಕೋಣ, ಸಾಕಾಗುತ್ತೆ, ಇನ್ನೇನು ಬೇಡ ಅಂತ ಹೇಳಿ. ಯಾವಾಗಲೂ ಅಷ್ಟೇ ಎಂಬ್ರಾಯ್ಡ್ರಿ ಡಿಸೈನ್ ಮಾಡ್ತಾ ಇದ್ದೀರಾ ಅಂತಂದರೆ ಮಧ್ಯ ಗ್ಯಾಪ್ ಇದ್ದರೆ ಆದಷ್ಟು ಅದನ್ನು ಫಿಲ್ ಮಾಡೋದಕ್ಕೆ ಟ್ರೈ ಮಾಡಿ. ನೀವು ಫಿಲ್ ಮಾಡಿದಾಗಲೇ ಡಿಸೈನು ತುಂಬ ಚೆನ್ನಾಗಿ ಕಾಣೋದು. ನೋಡಿ ನೀವೇ ಅಬ್ಸರ್ವ್ ಮಾಡಿ. ನಾನಿಲ್ಲಿ ಈ ರೀತಿ ಲೀಫ್ ಹಾಕಿ ಬಿಟ್ಟರೆ ಒಂಥರ ಏನೋ ಮಿಸ್ಸಿಂಗ್ ಥರ ಕಾಣ್ತಾಯಿತ್ತು. ಏನು ಮಾಡೋದು ಅಂತ ಹೇಳಿ ಮತ್ತೆ ಅಲ್ಲಲ್ಲಿ ಒಂದೊಂದು ಈ ರೀತಿ ಬಟನ್ ಸ್ಟಿಚ್ನ ಹಾಕ್ತೆ. ಆವಾಗ ನೋಡಿ ನಿಮಗೆ ಡಿಸೈನು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಆದಷ್ಟು ಎಲ್ಲೂ ಕೂಡ ಎಂಬ್ರಾಯ್ಡ್ರಿ ಡಿಸೈನ್ ಮಾಡ್ತೀರಾ ಅಂತಂದರೆ ಎಲ್ಲೂ ಕೂಡ ಗ್ಯಾಪ್ ಎಲ್ಲ ಬಿಡೋದಕ್ಕೆ ಹೋಗ್ಬೇಡಿ, ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಓಕೆನಾ ನೋಡಿ ಇವಾಗ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರು ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ.
ನೋಡಿ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಇದಿಷ್ಟು ಮಾಡಿಕೊಂಡ್ರೆ ನಿಮಗೆ ಬುಟ್ಟ ಡಿಸೈನು ಕಂಪ್ಲೀಟ್ ಆಗುತ್ತೆ. ಓಕೆನಾ. ಇದು ಮತ್ತೊಂದು ಸ್ಲೀವ್ ಬುಟ್ಟ ಆಯಿತಾ. ಒಂದು ಅದು ಕಂಪ್ಲೀಟ್ ಮಾಡಿಕೊಂಡೆ. ಬಟ್ ಅದಕ್ಕೆ ನಾನು ಬರೀ ಲೀಫ್ಗಳನ್ನ ಹಾಕ್ಕೊಂಡು ಮಧ್ಯ ಗ್ಯಾಪ್ ಇತ್ತಲ್ವ, ಇದನ್ನು ಮತ್ತೆ ಮಧ್ಯ ಬಟನ್ ಸ್ಟಿಚ್ಗೆ ಮತ್ತೆ ಇನ್ನೂ ಒಂದು ರೌಂಡು ನೀವು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಹಾಗಾಗಿ ನಾನು ಒಂದೇ ಸಲ ಲೀಫು ಮತ್ತು ಬಟನ್ ಸ್ಟಿಚ್ನ ಈ ರೀತಿ ರನ್ನಿಂಗಲ್ಲೇ ಹಾಕ್ಕೊಂಡು ಹೋದರೆ ಬೇಗ ಆಗುತ್ತೆ ಡಿಸೈನು. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು. ನನಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಮಾಡಬೇಕು ಫೈನಲಾಗಿ ಅಂತ ಹೇಳಿ. ಇದಕ್ಕೆ ನೋಡಿ ರನ್ನಿಂಗಲ್ಲೇ ಅಲ್ಲಲ್ಲಿ ಬಟನ್ ಸ್ಟಿಚ್ಚು ಮತ್ತು ಲೀಫ್ ಬಂಚಸ್ನ ಹಾಕ್ಕೊಂಡು ಹೋದೆ. ಬೇಗ ಡಿಸೈನು ಕಂಪ್ಲೀಟ್ ಆಯಿತು. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.